Hi ಎಲ್ರಿಗೂ, welcome back to my YouTube channel. ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಗುಡ್ ನೈಟ್. ಇದು ಯಾಕೆ ಹೇಳ್ತೀನಿ ಅಂತಂದರೆ ನಿಮಗೂ ಗೊತ್ತಿರುತ್ತೆ. ಬೆಳಗ್ಗೆ ನೋಡೋರಿಗೆ ಗುಡ್ ಮಾರ್ನಿಂಗ್ ಆ್ಯಂಡ್ ಮಧ್ಯಾಹ್ನ ನೋಡೋರಿಗೆ ಗುಡ್ ಆಫ್ಟರ್ನೂನ್ ಆ್ಯಂಡ್ ರಾತ್ರಿ ನೋಡ್ತಾ ಇರೋರಿಗೆ ಈ ವಿಡಿಯೋ ನೋಡಾದ್ಮೇಲೆ ಗುಡ್ ನೈಟ್. ಇದು ಆಕ್ಚುಲಿ ಚೆನ್ನಾಗಿರೋದು. ಇವತ್ತು ನಾನು ಏನು ಮಾಡಕ್ಕೆ ಹೊರಟಿದ್ದೀನಿ ಅಂತ ಅಂದರೆ ಮೇಕಪ್ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಾಗಿ ನಾನು ಕ್ಯಾಶುಯಲ್ ಆಗಿ ಎಲ್ಲಾದರೂ ಆಚೆ ಫಂಕ್ಷನ್ ಅಂದರೆ ನನ್ನ ಪರ್ಸ್ನಲ್ ಯಾರಾದರೂ ನನ್ನ ಅಕ್ಕ ತಂಗಿ ಅವರು ನನ್ನ ಕ್ಲೋಸ್ ಫ್ರೆಂಡ್ಸ್ ಅವ್ರ ಮದುವೆ ಎಲ್ಲಾದರೂ ಹೊರಟಾಗ ನಾನು ಯಾವ ಥರ ಮೇಕಪ್ ಮಾಡ್ತೀನಿ ಅನ್ನೋದು ತುಂಬ ಜನ ಕೇಳ್ತಾಯಿದ್ರು. ಸೊ ಅದಕ್ಕೋಸ್ಕರ ಒಂದು ಯಾಕೆ ಮೇಕಪ್ ವಿಡಿಯೋ ಮಾಡಬಾರ್ದು, ನನ್ನ ಸ್ಟೈಲ್ ಹೇಗಿರುತ್ತೆ, ನನ್ನ ಮೇಕಪ್ ವಿಡಿಯೋ ಅಂತ ತೋರಿಸೋದಕ್ಕೆ ಹೊರಟಿದ್ದೀನಿ. ಸೊ ನಾನು ಅಷ್ಟಾಗಿ ಜಾಸ್ತಿ ಮೇಕಪ್ ಮಾಡಲ್ಲ. ಆ್ಯಂಡ್ ಸೀರಿಯಲಲ್ಲಿ ಶೂಟ್ ಇದ್ದಾಗೂ ಕೂಡ ನಾನು ಲೈಟಾಗಿ ಮೇಕಪ್ ಮಾಡ್ಕೊಂಡಿರ್ತೀನಿ, ಅಷ್ಟೊಂದು ಮೇಕಪ್ ಮಾಡಲ್ಲ. ಸೊ ಇವಾಗ ನೋಡ್ಬೋದು ನಾನು ನಿಮಗೆ ಮೇಕಪ್ ತೋರಿಸ್ತೀನಿ. ಆ್ಯಂಡ್ ಫಸ್ಟ್ ಫೇಸ್ಗೆಲ್ಲ ನೀಟಾಗಿ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಲೈಟಾಗಿ ಲಿಪ್ ಬಾಮ್ ಹಾಕಿದ್ದೀನಿ. ಸೊ ಅದನ್ನು ಮೇ ಬಿ ನೀವು ಲಿಪ್ಸ್ಟಿಕ್ ಅನ್ಕೋಬೇಡಿ, ಫೇಸ್ ವಾಶ್ ಎಲ್ಲ ಮಾಡ್ಕೊಂಡು ಬಂದಿದ್ದೀನಿ. ಸೊ ಈಗ ಎಲ್ಲ ಸೆಟ್ ಮಾಡ್ಕೊಂಡಿದ್ದೀನಿ. ಸ್ಟಾರ್ಟ್ ಮಾಡೋಣ, ಲೆಟ್ಸ್ ಗೆಟ್ ಇಟ್. ಸೊ ಇವಾಗ ನಾನು ಸ್ವಲ್ಪ ಫೇಸ್ನ ಮಾಯ್ಶ್ಚರೈಸ್ ಮಾಡ್ಕೋತೀನಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ತೊಗೋಬೋದು. ನಂದು ಸ್ವಲ್ಪ ಸ್ಕಿನ್ನು ಯಾವಾಗಲೂ ಡ್ರೈ ಇರೋದಿಲ್ಲ, ಆಯಿಲ್ ಕೂಡ ಇರೋದಿಲ್ಲ, ಸ್ವಲ್ಪ ಎಲ್ಲ ವೆದರ್ಗೂ ಸೆಟ್ ಆಗೋ ಥರ ಸ್ಕಿನ್ ನಂದು. ಸ್ವಲ್ಪ ಬ್ಲೆಸ್ಡ್ ಸ್ಕಿನ್ ನಾನು. ಅಷ್ಟಾಗಿ ಡ್ರೈ ಆಗೋದಿಲ್ಲ, ಯಾಕಂದರೆ ನನ್ನ ಫ್ರೆಂಡ್ಸ್ದೆಲ್ಲ ಸ್ವಲ್ಪ ಆಯಿಲಿ ಸ್ಕಿನ್ ಮತ್ತು ಡ್ರೈ ಸ್ಕಿನ್ ಇರೋದ್ರಿಂದ ಅವ್ರು ಎಷ್ಟು ಟೇಕ್ ಕೇರ್ ಮಾಡ್ತಾರೆ. ಬಟ್ ನಾನು ಏನು ಫೇಸಿಗೆ ಏನು ಮಾಡಲ್ಲ, ನಮ್ಮಮ್ಮ ಬೈತಾ ಇರ್ತಾರೆ. ಮನೇಲಿದ್ದಾಗಾದರೂ ಅಟ್ಲೀಸ್ಟ್ ಸ್ಕಿನ್ ಕೇರ್ ಮಾಡು ಅದು ಇದು ಅಂತ ನಾನೇನು ಹಚ್ಕೊಳ್ಳೋದಿಲ್ಲ. ಮಾಯ್ಶ್ಚರ್ ಕೂಡ ಒಂದೊಂದ್ಸತಿ ಹಚ್ಕೊಂಡೇ ಇರೋದಿಲ್ಲ, ನಮ್ಮ ಅಮ್ಮನೇ ಬಂದು ಸ್ವಲ್ಪ ಹಚ್ತಾ ಇರ್ತಾರೆ. ಸ್ಕಿನ್ ಇವಾಗ ನಾವು ಎಷ್ಟು ಚೆನ್ನಾಗಿ ಇಟ್ಕೋತೀವೋ. ಸೊ ಇವಾಗ ನೆಕ್ಸ್ಟ್ ಸ್ಟೆಪ್ ಬಂದು ಸನ್ಸ್ಕ್ರೀನ್ ತುಂಬ ಮುಖ್ಯ. ಯಾಕೆಂದರೆ ನಾವು ಆಚೆ ಎಲ್ಲ ಓಡಾಡ್ತಾ ಇರ್ತೀವಿ, ಧೂಳಿರುತ್ತೆ, ಪೊಲ್ಯೂಷನ್ ಇರುತ್ತೆ. ಸೊ ಅದಕ್ಕೆಲ್ಲ ನಾವು ಮೇನ್ ಈ ಬೇಸಿಕ್ ಸ್ಟೆಪ್ಸ್ನ ಯೂಸ್ ಮಾಡಲಿಲ್ಲ ಅಂತಂದರೆ ಸ್ಕಿನ್ನು ಡ್ಯಾಮೇಜ್ ಆಗೋ ಸಾಧ್ಯತೆ ಇರುತ್ತಲ್ವ. ಸೊ ಇದನ್ನಂತೂ ಮಾಡಲೇಬೇಕು. ಆಚೆ ಹೊರಟಾಗ ಮಸ್ಟ್ ಆ್ಯಂಡ್ ಶುಡ್ ಇದನ್ನು ಮಾಡಲೇಬೇಕು. ನಿಮ್ಗೆ ಎಷ್ಟು ಬೇಕೋ ಅಷ್ಟು. ನಾನು ಆಚೆ ಹೋಗ್ಬೇಕಾದ್ರೆ ಅಂತೂ ಪಕ್ಕ ಮಾಡ್ಕೊತೀನಿ. ನಾನು ಆ್ಯಕ್ಚುಲಿ ಮೇಕಪ್ ಎಲ್ಲ ಮಾಡೋದು ಕಲ್ತಿದ್ದೆ ನನ್ನ ಸೀರಿಯಲ್ ಶೂಟಲ್ಲಿದ್ದಾಗ. ಮೇಕಪ್ನ ದಿನ ಮಾಡಿಸ್ಕೋತಾ ಇದ್ವಿ, ಹಂಗೆ ಮಾಡಿ ಹಿಂಗೆ ಮಾಡಿ ಅಂತ ದಿನ ತಲೆ ತಿನ್ಕೊಂಡು ನಮ್ಮ ಮೇಕಪ್ ಮ್ಯಾನ್ಗೆ ಲಾಸ್ಟಿಗೆ ಒಂದು 2 years ಆದಮೇಲೆ ನಾವೇ ಮೇಕಪ್ ಮಾಡ್ಕೊಳ್ಳೋದನ್ನ ಕಲ್ತ್ವಿ. ಸೊ ಇವಾಗ ಅವ್ರನ್ನ ಕೇಳೋದೇ ಇಲ್ಲ. ಅದಕ್ಕೆ ನಮ್ಮ ಮೇಕಪ್ ಅಣ್ಣ ಬೈತಾ ಇರ್ತಾನೆ, ಸ್ಟಾರ್ಟಿಂಗ್ ಎಲ್ಲ ನಮ್ಮ ಹತ್ರ ಮಾಡಿಸ್ಕೋತಾ ಇದ್ರಿ, ಇವಾಗ ಏನು ಕೇಳಲ್ಲ ಅಂತ. ನಾನು ಆ್ಯಕ್ಚುಲಿ ಇವಾಗ ಸಿಂಪಲ್ ಲುಕ್ ತೋರ್ಸೋಕೆ ಹೊರಟಿರೋದಲ್ವಾ. ಸೊ ಅದಕ್ಕೆ ಪ್ರೈಮರ್ ಅದೆಲ್ಲ ಏನು ಯೂಸ್ ಮಾಡ್ತಿಲ್ಲ ನಾನು. ಆಲ್ರೆಡಿ ನನ್ನ ಸ್ಕಿನ್ ತುಂಬ ಸಾಫ್ಟಾಗೇ ಇದೆ. ಇವಾಗ ಆಲ್ರೆಡಿ ಮಾಯ್ಸ್ಟ್ ಮಾಡಿದ್ದೀನಿ, ಬೆಳಗ್ಗೆ ಕೂಡ ಮಾಡಿದ್ದೆ. ಈಗ ಏನೇ ಮೇಕಪ್ ಹಾಕಿದ್ರು ನೀಟಾಗಿ ಕೂರುತ್ತೆ, ನೀವೇ ನೋಡ್ತೀರಾ. ಸ್ವಲ್ಪ ಒಂದು 2 seconds ಬಿಡಬೇಕು. ಆ 2 secondsಲ್ಲಿ ವಿತೌಟ್ ಮೇಕಪ್ ಹೇಗೆ ಕಾಣಿಸ್ತೀರಾ ಅಂತ ಹೇಳ್ಬಿಟ್ಟು ಕನ್ನಡಿ ನೋಡ್ಕೊಂಡು ಅಂತ ಈಗೆಲ್ಲ ಮಾಡ್ತಿರಲ್ಲ, ಅದು ಮಾಡ್ತಾ ಇರ್ಬೋದು. ಆ್ಯಕ್ಚುಲಿ ಏನು ಕನ್ಫ್ಯೂಸ್ ಆಗುತ್ತೆ ಗೊತ್ತಾ, ಇಷ್ಟೊಂದು ಲಿಪ್ಸ್ಟಿಕ್ ಇದೆ ಅಲ್ಲ, ನನಗೆ ಇದಕ್ಕೆ ಟೈಮ್ ಹಿಡಿಯೋದು. ಏನು ಲಿಪ್ಸ್ಟಿಕ್ ಹಾಕ್ಲಿ ಅಂತಾನೆ ನನಗೆ ಗೊತ್ತಾಗಲ್ಲ. ಒಂದ್ಸತಿ ನಿಮಗೆಲ್ಲ ತೋರಿಸ್ತೀನಿ, ಲಿಪ್ಸ್ಟಿಕ್ಸ್ ಕಲೆಕ್ಷನ್ ನಾನು ತೋರಿಸ್ತೀನಿ. ಎಲ್ಲ ಥರದ್ದು ಇದೆ, ನಾನೇ ಯೂಸ್ ಮಾಡಿರಲ್ಲ ಎಷ್ಟೊಂದು. ಈಗ ಬೇಸಿಕ್ ಏನೇನು ಬೇಕು ಮಾಯ್ಶ್ಚರೈಸ್ ಮಾಡ್ಕೊಂಡಿದ್ದೀನಿ, ಹಾಗೆ ಸನ್ಸ್ಕ್ರೀನ್ ಹಚ್ಚಿದ್ದೀನಿ. ಇದೆಲ್ಲ ಆದಮೇಲೆ ನೀವು ಬೇಕಾದರೆ ಪ್ರೈಮರ್ ಕೂಡ ಯೂಸ್ ಮಾಡ್ಬೋದು. ಅಂದರೆ ನಾನು ಎಲ್ಲೂ ಆಚೆ ಹೋಗ್ತಾ ಇಲ್ವಲ್ಲ, ನಿಮಗೆ ತೋರಿಸೋದಕ್ಕೋಸ್ಕರ ಈ ಒಂದು ಮೇಕಪ್ ವಿಡಿಯೋನ ಮಾಡ್ತಾ ಇರೋದ್ರಿಂದ ನನಗೆ ಆ 2 ಕ್ರೀಮ್ ಅಂದರೆ ಮಾಯ್ಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ ಅಷ್ಟೇ ಸಾಕು. ನಿಮಗೆ ಬೇಕಾದರೆ ಪ್ರೈಮರ್ ಕೂಡ ಯೂಸ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ನನಗೆ ಎಲ್ಲಾದರೂ ಇವೆಂಟ್ ಇದ್ದಾಗ ನಾನು ನಿಮಗೆ ನೀಟ್ ಬ್ರೈಟ್ ಮೇಕಪ್ ಅಥವಾ ಏನು 24 hours ಅಲ್ಲ 12 hoursಗೆ ಮೇಕಪ್ ಹೇಗೆ ಬೇಕು ಅನ್ನೋದನ್ನು ನೆಕ್ಸ್ಟ್ ಬರೋ ವೀಡಿಯೋಸಲ್ಲಿ ನಾನು ಬೇಕಾದ್ರೆ ಮಾಡಿ ತೋರಿಸ್ತೀನಿ. ಇವಾಗ ಸದ್ಯಕ್ಕೆ ಸಿಂಪಲ್ಲಾಗಿ ಈಗ ಎಲ್ಲಾದರೂ ಫ್ರೆಂಡ್ಸ್ ಜೊತೆ ಪಾರ್ಟೀಸ್ ಅದಕ್ಕೆ ಯಾವ ತಕ್ಕನಂಗೆ ಬೇಕು ಅಂತ ಹೇಳಿ ಇವಾಗ ತೋರಿಸ್ತೀನಿ ಅಷ್ಟೇ. ನನ್ನ ಟೈಪ್ ಇದು ಮೇಕಪ್, ಓಕೆನಾ. ಸ್ಟಾರ್ಟಿಂಗ್ ನಾನು ಕನ್ಸಿಲರ್ ತೊಗೊಂಡು ಆ್ಯಕ್ಚುಲಿ ಇದನ್ನು ಡಾರ್ಕ್ ಸರ್ಕಲ್ನ ಕವರ್ ಮಾಡೋದಕ್ಕೆ ಹಚ್ತಾರೆ, ಕವರೇಜು. ನಾನು ಇದರಲ್ಲೇ ಮೇಕಪ್ ಮಾಡ್ಕೊಂಡ್ಬಿಡ್ತೀನಿ, ಆದರೆ ಇವತ್ತು ಇದರಲ್ಲಿ ಮೇಕಪ್ ಮಾಡಲ್ಲ, ನೀಟಾಗಿ ಮಾಡ್ಕೊತೀನಿ. ನಿಮಗೆ ಕಲೆ ಆ ಥರ ಯಾವುದಾದ್ರೂ ಇತ್ತು ಅಂದರೆ ಸ್ಕಿನ್ ಮೇಲೆ ಈ ಥರ ಎಲ್ಲ ಮಾಡೋದ್ರಿಂದ ಮಾಡಿಕೊಂಡ್ರೆ ಅದು ಕವರ್ ಆಗುತ್ತೆ. ಇಷ್ಟು ಸಾಕು.
ಆ್ಯಕ್ಚುಲಿ ನನ್ನ ಫೇವ್ರೆಟ್ ಸ್ಪಾಂಜ್ ನಿಮಗೆ ತೋರಿಸ್ತೀನಿ. ಇದು ನನ್ನ ಫೇವ್ರೆಟ್, ನನಗೆ ಸಿಕ್ಕಾಪಟ್ಟೆ ಇಷ್ಟ. ನನ್ನ ಕೆನ್ನೆ ಥರನೇ ಫುಲ್ ಸಾಫ್ಟಾಗಿದೆ. ಅಂದರೆ ನಾನು ಸ್ವಲ್ಪ ಸೆಲ್ಫ್ ಆಬ್ಸೆಸ್ಡ್. ನನ್ನನ್ನು ನಾನು ತುಂಬ ಹೊಗಳ್ಕೊತಾ ಇರ್ತೀನಿ. ಬಟ್ ಎನಿವೇ ನಮ್ಮನ್ನು ಹೊಗಳ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ. ನೋಡಿ ಹೆಂಗೆ ಬ್ಲೆಂಡ್ ಆಗುತ್ತೆ ನನ್ನ ಬ್ಲೆಂಡರಲ್ಲಿ ಅನ್ನೋದನ್ನ ತೋರಿಸ್ತೀನಿ. ಗೊತ್ತೇ ಆಗಲ್ಲ ನೀವು ಹಚ್ಚಿದ್ದೀರಾ ಅಂತ. ಸೊ ಬ್ಲೆಂಡರ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಬ್ಲೆಂಡರ್ನು ತುಂಬ ಚೆನ್ನಾಗಿ ಸಾಫ್ಟಾಗಿರೋದನ್ನ ನೋಡ್ಬಿಟ್ಟು ನೀವು ಪರ್ಚೇಸ್ ಮಾಡಬೇಕು. ಒಂದೊಂದು ತುಂಬ ಹಾರ್ಡ್ ಇರುತ್ತೆ. ಕನ್ಸಿಲರ್ ಕೆಲಸ ಆಯಿತು. ಈಗ ನೆಕ್ಸ್ಟ್ ಸ್ಟೆಪ್ಪೇ ಬಂದು ನನ್ನ ಫೌಂಡೇಶನ್ ಹಚ್ತೀನಿ. ನಾನು ಫೌಂಡೇಶನ್ ಕೂಡ ನಾನು ಜಾಸ್ತಿ ಹಚ್ಚೋದಿಲ್ಲ. ನನಗೆ ನಾನು ಫೌಂಡೇಶನ್ ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತೀನಿ, ಕನ್ಸಿಲರ್ ಯಾವ ಪ್ರಾಡಕ್ಟ್ ಇಂದ ಯೂಸ್ ಮಾಡ್ತೀನಿ ಅನ್ನೋದನ್ನು ನಾನು ನಿಮಗೆ ಅದರದ್ದೇ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಇವಾಗ ಜಸ್ಟ್ ನಾನು ಮೇಕಪ್ ಮಾಡ್ಕೋತೀನಿ, ಆಯಿತಾ? ಲೈಟಾಗಿ ಹಾಕಬೇಕು ಫೌಂಡೇಶನ್ ಅನ್ನೋದನ್ನ. ತಿಕ್ಕಾಗಿ ಹಾಕಿದಷ್ಟು ತುಂಬ ಮೇಕಪ್ ಮಾಡಿದ್ದೀವಿ ಅಂತ ಅನಿಸುತ್ತೆ. ಸೊ ಅದಕ್ಕೆ ಸ್ವಲ್ಪ ಲೈಟಾಗಿ ತಗೋಬೇಕು. ನೆಕ್ ಪಾರ್ಟ್ನು ಕವರ್ ಮಾಡಬೇಕು. ಇಟ್ಸ್ ವೆರಿ ಇಂಪಾರ್ಟೆಂಟ್. ಒಬ್ಬೊಬ್ರು ಏನು ಮಾಡಿಬಿಡ್ತಾರೆ ಅಂದರೆ ಫೇಸಿಗೆ ಅಷ್ಟೇ ಮೇಕಪ್ ಮಾಡಿಬಿಟ್ಟು ನೆಕ್ಕಿಗೆ ಬಿಟ್ಬಿಡ್ತಾರೆ. ಸೊ ಸನ್ಲೈಟಿಗೆ ನಾವು ಹೋದಾಗ ನೀಟಾಗಿ ಗೊತ್ತಾಗ್ತಿರುತ್ತೆ ಫೇಸ್ಗೆ ಅಷ್ಟೇ ಮೇಕಪ್ ಮಾಡಿದ್ದಾರೆ ಅಂತ ಹೇಳಿ. ಹಂಗೆ ಮಾಡಬಾರ್ದು. ಸೊ ನೆಕ್ನು ಕವರ್ ಮಾಡಬೇಕು ಅದ್ರ ಜೊತೆಗೆ. ಸೊ ಅವಾಗ ಇವನ್ ಟೋನ್ ಅನ್ಸುತ್ತಲ್ವ, ಅವಾಗ ಚೆನ್ನಾಗಿ ಕಾಣಿಸುತ್ತೆ. ನ್ಯಾಚುರಲ್ ಆಗಿ ಮೇಕಪ್ ಮಾಡಿದ್ದೀವಿ ಅನ್ನೋ ಥರ ಅನಿಸೋದಿಲ್ಲ. ಎಲ್ಲನೂ ಈಕ್ವಲ್ ಆಗಿ ಅಪ್ಲೈ ಮಾಡಿ ಆದಮೇಲೆ ವೇಸ್ಟ್ ಮಾಡಬಾರ್ದು. ನೀಟಾಗಿ ಇಲ್ಲಿ ಕೈಯಲ್ಲೆಲ್ಲ ಹಚ್ಕೊಂಡಿರೋದನ್ನ ನೀಟಾಗಿ ನಮ್ಮ ಬ್ಲೆಂಡರ್ಗೆ ಹಾಕಿಬಿಟ್ಟು ಈಗ ಬ್ಲೆಂಡ್ ಮಾಡೋದನ್ನು ಸ್ಟಾರ್ಟ್ ಮಾಡಬೇಕು. ಯಾವಾಗಲೂ ಹಿಂಗೆ ರಬ್ ಮಾಡಬಾರ್ದು ಫೇಸ್ನ. ಸೊ ನಾವು ಹಿಂಗೆ ಟ್ಯಾಪ್ ಮಾಡಬೇಕು. ಸೊ ಅವಾಗ ಇನ್ನು ನೀಟಾಗಿ ಬ್ಲೆಂಡ್ ಆಗುತ್ತೆ. ನಾನು ಅಂಥ ಪಂಟ್ರೇನಲ್ಲ ಮೇಕಪ್ ಮಾಡೋದ್ರಲ್ಲಿ. ಬಟ್ ನಾನು ಎಷ್ಟು ಬೇಕು ಅಷ್ಟು ಮೇಕಪ್ ಮಾಡೋದನ್ನು ಕಲ್ತ್ಕೊಂಡಿದ್ದೀನಿ. ಒಂದೊಂದು ಸರಿ ನಾನು ಟ್ಯಾನ್ ಆಗಿದ್ದಾಗ ಮೇಕಪ್ ಅಷ್ಟಾಗಿ ಕೂರಲ್ಲ. ಯಾಕಂದರೆ ಸ್ಕಿನ್ ಆಲ್ರೆಡಿ ತುಂಬ ಡ್ಯಾಮೇಜ್ ಆಗಿರುತ್ತೆ ನನಗೆ. ಆವಾಗ ಇಷ್ಟು ನೀಟಾಗಿ ಮೇಕಪ್ ಕೂರಲ್ಲ. ಬಟ್ ಇವಾಗ ಆ ಥರ ಏನು ಔಟ್ಡೋರ್ ಶೂಟ್ ಆಗಲಿ ಏನೂ ಇಲ್ವಲ್ಲ. ಸೊ ಅದಕ್ಕೆ ಸ್ಕಿನ್ನ ನೀಟಾಗಿ ಕಾಪಾಡ್ಕೊಂಡಿದ್ದೀನಿ. ನೀವು ಎಷ್ಟು ಚೆನ್ನಾಗಿ ಈ ಥರ ಬ್ಲೆಂಡ್ ಮಾಡ್ಕೋತೀರೋ ಅಷ್ಟು ಚೆನ್ನಾಗಿ ಮೇಕಪ್ ನಿಮ್ಮ ಫೇಸ್ ಮೇಲೆ ನೀಟಾಗಿ ಕೂರುತ್ತೆ. ನೆಕ್ಸ್ಟು ಪೌಡರ್. ಇದಾದ ತಕ್ಷಣ ಪೌಡರ್ ಮಾಡೋದ್ರಿಂದ ಮೇಕಪ್ ನೀಟಾಗಿ ಸೆಟ್ ಆಗುತ್ತೆ. ಸೊ ನಾವೇನೇ ಹಿಂಗೆ ಮುಟ್ಕೋತಾ ಇದ್ದಾಗಲೂ ಕೂಡ ಮೇಕಪ್ ಹಾಗೇ ಇರುತ್ತೆ. ಆ ಥರ ಎಲ್ಲ ಏನು ರಬ್ ಆಗೋದಾಗಲಿ ಪ್ಯಾಚಸ್ ಆಗೋದಾಗಲಿ ಆಗಲ್ಲ. ನೀಟಾಗಿ ಪೌಡರ್ನ ಕವರ್ ಮಾಡಿ. ಸೊ ನಾನು ಸೀರಿಯಲ್ ಶೂಟ್ಗೂ ಕೂಡ ಇಷ್ಟೇ ಮೇಕಪ್ ಮಾಡೋದು. ನನ್ನ ಮೂವಿ ಶೂಟ್ ಇದ್ದಾಗ ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿರ್ತಿದ್ದೆ. ಬಟ್ ಸೀರಿಯಲ್ ಶೂಟ್ಗೆಲ್ಲ ನಾನು ಇಷ್ಟೇ ಮೇಕಪ್ ಮಾಡೋದು ಡೈಲಿ ಕೂಡ. ಬೇಕಾದರೆ ಮಧ್ಯಾಹ್ನ ಒಂದು ಸ್ವಲ್ಪ ಟಚಪ್ ಮಾಡ್ಕೋತೀನಿ. ಬಿಟ್ರೆ ನಾನು ಟಚಪ್ಪು ಕೂಡ ಮಾಡಲ್ಲ. ನಾನು ಟಚಪ್ ಅಣ್ಣ ಮೇಕಪ್ ಅಣ್ಣ ಎಲ್ಲ ಬೈತಾ ಇರ್ತಾರೆ, ಟಚಪ್ ಆದರೂ ಮಾಡ್ಕೊಳ್ಳಿ ಅಂತ. ನಾನು ತುಂಬ ಲೇಸಿ. ಅದಕ್ಕೆ ಮೇಕಪ್ ಮಾಡಲ್ಲ ಅಂತಲ್ಲ, ಮೇಕಪ್ ಮಾಡಿ. ನನಗೆ ಲಿಪ್ಸ್ಟಿಕ್ ಅಂದರೆ ತುಂಬ ಇಷ್ಟ. ನೇಲ್ ಪಾಲಿಶ್ ಆ ಥರ ತುಂಬ ಇಷ್ಟ ನನಗೆ. ವಿತೌಟ್ ಮೇಕಪ್ ಮಾಯ್ಶ್ಚರೈಸ್ ಮಾಡಿಕೊಂಡು ಫೇಸ್ ಸನ್ಸ್ಕ್ರೀಮ್ ಹಾಕ್ಬಿಟ್ಟು ಲಿಪ್ಸ್ಟಿಕ್ ಹಚ್ಕೊಂಡು ಆಚೆ ಹೋಗ್ಬಿಡ್ತೀನಿ ನಾನು. ಎಲ್ಲಾದರೂ ಆಚೆ ಹೋಗೋದಾದರೆ ನಾನು. ಸೊ ನಾನು ಈ ಥರ ಎಲ್ಲ ಮೇಕಪ್ ಮಾಡ್ಕೊಂಡು ಹೋಗೋದು ಅಂತ ಅಂದರೆ ಏನಾದರೂ ಮದುವೆ ಫಂಕ್ಷನ್ ಇವೆಂಟ್ಸ್ ಏನಾದರೂ ಪ್ರೋಗ್ರಾಮ್ ಅಟೆಂಡ್ ಮಾಡಬೇಕಂದ್ರೆ ನಾನು ಇಷ್ಟೇ ಮೇಕಪ್ ಮಾಡ್ಕೊಂಡು ಹೋಗೋದು. ಮೇಕಪ್ ಅಂದರೆ ಪೌಡರ್ ಸಾಕು. ಸೊ ನನಗೆ ಸ್ವಲ್ಪ ಆಯಿಲ್ ಸ್ವಲ್ಪ ಆದಮೇಲೆ ನಮ್ಮ ಸ್ಕಿನ್ ಮೇಲೆ ಸ್ವಲ್ಪ ಆಯಿಲ್ ಬರುತ್ತಲ್ಲ. ಸೊ ಅದು ನೋಡೋರಿಗೆ ಗ್ಲೋ ಫೀಲ್ ಆಗುತ್ತೆ. ಸ್ಕಿನ್ ತುಂಬ ಗ್ಲೋ ಆಗೋ ಥರ ಫೀಲ್ ಆಗುತ್ತೆ. ನನಗೆ ಅದು ಇಷ್ಟ. ಸೊ ಅದಕ್ಕೆ ನಾನು ಜಾಸ್ತಿ ಪೌಡರ್ ಮಾಡಲ್ಲ. ಈಗ ನೆಕ್ಸ್ಟ್ ನಾವು ಹೋಗೋದಾದರೆ ಐಬ್ರೋಸ್. ಐಬ್ರೋಸ್ ಮಾಡಾದ್ಮೇಲೆ ನಿಮ್ಮ ಇಡೀ ಫೇಸ್ ಲುಕ್ಕೇ ಚೇಂಜ್ ಆಗಿಬಿಡುತ್ತೆ. ಬಿಕಾಸ್ ಅದು ತುಂಬ ಫೇಸಲ್ಲಿ ಇಂಪಾರ್ಟೆಂಟ್. ಕಣ್ಣು, ಐಬ್ರೋಸು ಅದೇ ಮೇನ್.
ಸೊ ನೀವೆಲ್ಲಾದರೂ ಆಚೆ ಹೋಗಬೇಕಾದ್ರೆ ಐಬ್ರೋಸ್ ಹಾಗೆ ಕಾಜಲ್ ಅವ್ರ ಐಲೈನರ್ ಮಾಡಿಕೊಂಡು ಒಂದು ಲಿಪ್ಸ್ಟಿಕ್ ಹಾಕ್ಕೊಂಡು ಹೋದ್ರೂ ತುಂಬ ಚೆನ್ನಾಗಿ ಕಾಣಿಸ್ತಿರ್ತಾರೆ. ಆ್ಯಕ್ಚುಲಿ ನನಗೆ ಐಬ್ರೋ ಎಲ್ಲ ಮಾಡೋದೆಲ್ಲ ನನ್ನ ಅಮ್ಮನೇ. ಅಮ್ಮ ಬಂದು ಬ್ಯೂಟಿಷಿಯನ್. ಸೊ ನಾನೆಲ್ಲೂ ಆಚೆಗಡೆ ಅಷ್ಟಾಗಿ ಮಾಡ್ಸೋಕೆ ಹೋಗೋದಿಲ್ಲ, ಅಮ್ಮನೇ ಮನೇಲಿದ್ದಾಗ ಮಾಡ್ತಾರೆ. ಆ್ಯಕ್ಚುಲಿ ಅಮ್ಮ ಊರಿಗೆ ಹೋಗಿದ್ದಾರೆ. ಇಲ್ಲ, ಐಬ್ರೋಸ್ ಒಂದೇ ಮಾಡ್ಕೊಂಡ್ಬಿಟ್ರೆ ಒಳ್ಳೆ ಭೂತ ಥರ ಕಾಣಿಸ್ತೀವಿ. ನೀಟಾಗಿ ಎಲ್ಲ ಆದಮೇಲೆ ನಿಮಗೆ ಐಬ್ರೋ ಹೇಗೆ ಕಾಣಿಸುತ್ತೆ ಅಂತ ಗೊತ್ತಾಗುತ್ತೆ. ಓಕೆ, ನೆಕ್ಸ್ಟ್ ಪಾರ್ಟ್ ಬಂದು ಮಸ್ಕರಾ ಇದೆ. ಮಸ್ಕರಾ ಅಂದರೆ ನಂಗೆ ತುಂಬ ಇಷ್ಟ. ನಾನು ಆ್ಯಕ್ಚುಲಿ ಮೇಕಪ್ ಎಲ್ಲ ಮಾಡುವಾಗ ಜಾಸ್ತಿ ಮಸ್ಕರಾ ಲುಕ್ಕೆ ಮಾಡಿಸ್ಬಿಡ್ತೀನಿ ಕಣ್ಣೆಲ್ಲ. ಸೊ ನನಗೆ ಸ್ವಲ್ಪ ಕಣ್ಣಲ್ಲಿ ಲ್ಯಾಶಸ್ ಎಲ್ಲ ನೀಟಾಗಿ ನನಗೆ ಕರ್ಲ್ ಆಗಿದ್ರೆ ತುಂಬ ಇಷ್ಟ ಆಗುತ್ತೆ. ಸೊ ಫಸ್ಟು ಮಸ್ಕರಾ ಸ್ವಲ್ಪ ತಿಕ್ಕಾಗಿ ಹಾಕ್ಬಿಡ್ತೀನಿ. ಸೊ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಕಣ್ಣು. ಮಸ್ಕರಾ ಹಾಕೊಳ್ಳುವಾಗೆಲ್ಲ ಮೂಗ್ ಮೇಲೆಲ್ಲ ಮಾಡ್ಕೊಂಡ್ಬಿಟ್ಟಿರ್ತೀನಿ, ಯಾಕಂದರೆ ಹಿಂಗಾಗಿ ಹೋಗ್ಬಿಟ್ಟಿರುತ್ತೆ ಅಂತ. ಅದಕ್ಕೆ ಹುಷಾರಾಗಿ ಹೀಗೆಲ್ಲ ನೀವು ನಾನು ಈ ಥರ ಮಿಸ್ಟೇಕ್ಸ್ ಮಾಡೋದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೀವು ಮಾಡ್ಕೊಳ್ಳುವಾಗ ಹುಷಾರಾಗಿ ಮಾಡ್ಕೊಳ್ಳಿ ಅನ್ನೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಬಿ ಕೇರ್ಫುಲ್ ಮಸ್ಕರಾ ಹಚ್ಕೊಳ್ಳುವಾಗ. ಓಕೆ, ಮಸ್ಕರಾ ಆಯಿತು. ಸೊ ನೆಕ್ಸ್ಟ್ ಬಂದು ನಾನು ಚೀಕ್ ಟಿಂಟಲ್ಲೇ ಆಲ್ಮೋಸ್ಟ್ ನನ್ನ ಮೇಕಪ್ ಎಲ್ಲ ಮುಗಿಸ್ಬಿಟ್ಟಿರ್ತೀನಿ, ಗೊತ್ತಾಗುತ್ತೆ ನೋಡಿ. ಸೊ ನಾನು ಆ್ಯಕ್ಚುಲಾಗಿ ಚೀಕ್ ಟಿಂಟ್ನ, ಇದು ಲಿಪ್ ಆ್ಯಂಡ್ ಚೀಕ್ ಟಿಂಟ್ ಬೋತ್, ಇದು 2 in 1 ಕಾಂಬಿನೇಷನ್ ಥರ. ಆ್ಯಕ್ಚುಲಿ ನಾನು ಐ ಶ್ಯಾಡೋನು ಇದರಲ್ಲೇ ಮಾಡ್ಕೊಂಬಿಟ್ಟಿರ್ತೀನಿ. ನನ್ನ ಫೇವ್ರೆಟ್ ಚೀಕ್ ಟಿಂಟ್ ಇದು. ಸೊ ಲೈಟಾಗಿ ಇದರಲ್ಲೇ ನಾನು ಚೀಕ್ ಟಿಂಟ್ ಕೂಡ ಮಾಡ್ಕೋತೀನಿ, ಹಚ್ಕೋತೀನಿ. ಹೀಗೆ ಎಲ್ಲ ಉಲ್ಟಾ ಪಲ್ಟಾ ಮಾಡಿಬಿಡ್ತೀನಿ. ಹಚ್ಕೊಳ್ಳೋದೇ ಒಂದು 3 ಮತ್ತೊಂದು ಏನು ಹಚ್ಕೊಂಡೆ ಅದರಲ್ಲೂ ಉಲ್ಟಾ ಪಲ್ಟಾ ಮಾಡಿಬಿಟ್ಟು ಎಲ್ಲ ಮರ್ತೋಗ್ಬಿಟ್ಟಿರ್ತೀನಿ. ಈಗಿನ್ನ ಡ್ರೈ ಆಗಿಲ್ಲ, ಮಸ್ಕಾರ ಮುಟ್ಟಿದ್ದಿದ್ರೆ ಕಣ್ಣೆಲ್ಲ ಆಗೋಗ್ಬಿಟ್ಟಿರ್ತಿತ್ತು ನೋಡಿ. ಇದೇ ಥರ ನೀವು ಹುಷಾರಾಗಿ ಮಾಡ್ಕೊಳ್ಳಿ. ನಂತರ ಈ ಥರ ಎಲ್ಲ ಸ್ವಲ್ಪ ಮೂಗಿಗೂ ಹಾಕೋದ್ರಿಂದ ಚೆನ್ನಾಗಿರುತ್ತೆ ನೋಡೋಕ್ಕೆ. ಇದು ಮಸ್ಕರಾ ಡ್ರೈ ಆದಮೇಲೆ ಸೊ ಲೈಟಾಗಿ ಕಣ್ಮೇಲೂ ಹಾಕಿದೆ. ನನ್ನ ಹತ್ರ ಚಿಕ್ಕವಳಿದ್ದಾಗ್ಲೂ ತುಂಬ ಕಲೆಕ್ಷನ್ ಇತ್ತು. ಆವಾಗ ನಾವು ಚೀಕ್ ರೋಸ್ ಅಂತ ಹೇಳ್ತಿದ್ದು. ಈಗಲೂ ನಾನು ಚೀಕ್ ರೋಸ್ ಅಂತಲೇ ಹೇಳೋದು, ಬ್ಲಷ್ ಅಂತ ಏನು ಯೂಸ್ ಮಾಡಲ್ಲ, ಚೀಕ್ ರೋಸ್. ಓಕೆ, ಇವಾಗ ಸ್ವಲ್ಪ ಲಿಪ್ಸ್ಟಿಕ್ ಅಪ್ಲೈ ಮಾಡೋಣ. ನನಗೆ ನನ್ನ ಫ್ರೆಂಡ್ಸ್ ಎಲ್ಲ ನನಗೆ ಚಿಕ್ಕವಳಿದ್ದಾಗ ಲಿಪ್ಸ್ಟಿಕ್ ರಾಣಿ ಅಂತ ಕರಿತಾಯಿದ್ರು. ಯಾಕಂದರೆ ನಾನು ಸ್ಕೂಲಲ್ಲಿರುವಾಗ್ಲೂ ಕೂಡ ಒಂದೊಂದು ಸತಿ ಲಿಪ್ಸ್ಟಿಕ್ ಹಚ್ಕೊಂಡು ಹೋಗಿರ್ತಿದ್ದೆ. ವೆಡ್ನೆಸ್ಡೇ ಸ್ಯಾಟರ್ಡೇ ಕಲರ್ ಡ್ರೆಸ್ ಇರ್ತಿತ್ತಲ್ವಾ, ಸೊ ಅವಾಗ ಲೈಟಾಗಿ ಹಚ್ಕೊಂಡು ಹೋಗಿರ್ತಿದ್ದೆ. ನನ್ನ ಫ್ರೆಂಡ್ಸಿಗೆ ಗೊತ್ತಾಗಿರೋದು, ಬಟ್ ಟೀಚರ್ಸಿಗೆಲ್ಲ ಗೊತ್ತಾಗಿರ್ತಿರ್ಲಿಲ್ಲ. ಬಟ್ ಒಂಥರ ಮೆಮರೀಸ್ ಬ್ರಿಂಗ್ ಬ್ಯಾಕ್. ಓಕೆ, ನಾನು ನ್ಯೂಡ್ ಶೇಡಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಯೂಸ್ ದಿಸ್ ಒನ್, ಆಲ್ರೆಡಿ ಇದೆ ಅದ್ರ ಮೇಲೆ. ಈಗ ಮೇಕಪ್ ಎಲ್ಲ ಮುಗೀತು. ಆ್ಯಕ್ಚುಲಿ ಇದು ಪಾಕೆಟ್ಸ್ ತುಂಬ ಚೆನ್ನಾಗಿದೆ ಇಟ್ಕೊಳ್ಳೋದಕ್ಕೆ. ನೆಕ್ಸ್ಟ್ ಟೈಮ್ ಮೇಕಪ್ ಮಾಡುವಾಗ ಇದನ್ನೇ ವೇರ್ ಮಾಡಿಬಿಟ್ಟು ಆರಾಮಾಗಿ ಹಿಂಗೆ ತಗೊಂಡು ಹಿಂಗೆ ಹಚ್ಕೊಳ್ಳೋ ಹೋಗ್ಲಿ ಬಿಡಿ. ಓಕೆ, ನನ್ನ ಮೇಕಪ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನನ್ನ ಮೇಕಪ್ ವಿಡಿಯೋ ತುಂಬ ಸಿಂಪಲ್, ನಾನು ತುಂಬ ಜಾಸ್ತಿ ಏನೂ ಯೂಸ್ ಮಾಡಲ್ಲ. ಎಲ್ಲೇ ಹೋಗ್ಬೇಕಂದ್ರೂ ನಾನು ಅಷ್ಟೇ ಇದನ್ನೇ ಪ್ರಿಫರ್ ಮಾಡೋದು. ನನ್ನ ಮೇಕಪ್ ತುಂಬ ಸೆಟ್ಟಲ್ಲಾಗಿರಬೇಕು, ನ್ಯಾಚುರಲ್ ಆಗಿರಬೇಕು, ಒಂದು ವೆಯ್ಟ್ ಇರಬಾರ್ದು. ನನಗೆ ಒಂದು ನೀಟಾಗಿ ಒಂದು ಕನ್ಸೀಲರನ್ನೇ ಮೇಕಪ್ ಮುಗಿಸ್ಬಿಟ್ಟಿರ್ತೀನಿ. ಇವತ್ತು ಆ್ಯಕ್ಚುಲಿ ಫೌಂಡೇಶನ್ನು ಯೂಸ್ ಮಾಡಿದ್ದೀನಿ ನಿಮಗೆ ತೋರಿಸೋದಕ್ಕೋಸ್ಕರ. ಇಲ್ಲಾಂದ್ರೆ ಕನ್ಸೀಲರಲ್ಲೇ ಮೇಕಪ್ ಮುಗ್ದೋಗ್ಬಿಟ್ಟಿರ್ತೀನಿ. ಕನ್ಸೀಲರ್ ಅಪ್ಲೈ ಮಾಡಿ, ಐಬ್ರೋಸ್ ಮಾಡಿಕೊಂಡು, ಮಸ್ಕರಾ ಮಾಡಿ, ಹಾಗೆ
ಹಾಗೆ ಲಿಪ್ ಬಾಂಬ್ ಇಲ್ಲ ಅಂತ ಅಂದರೆ ಲಿಪ್ಸ್ಟಿಕ್ ಅಪ್ಲೈ ಮಾಡಿ ಮುಗಿಸ್ಬಿಟ್ಟಿರ್ತೀನಿ. ನೆಕ್ಸ್ಟ್ ವಿಡಿಯೋಲಿ ಇನ್ನೂ ಚೆನ್ನಾಗಿರೋದು ನಿಮಗೆ ಇಷ್ಟ ಆಗೋ ಥರ ವೀಡಿಯೋಸ್ನ ನಾನು ಮಾಡ್ತೀನಿ. ಇದು ಆ್ಯಕ್ಚುಲಿ ಸಿಂಪಲ್ ಮೇಕಪ್ ಲುಕ್ ನಾನು ಮಾಡಿದ್ದು. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಸೊ ಜಾಸ್ತಿ ಕೆಲಸ ಏನೂ ಇಲ್ಲ, ಥಮ್ಸ್ ಅಪ್ ಮಾಡಬೇಕು, ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ನಿಮಗೆ ಹೇಗೆ ಅನಿಸ್ತು ಈ ವಿಡಿಯೋ ಅಂತ ಹೇಳಿ. ಬೇಕಾದ್ರೆ ನೀವು ಟ್ರೈ ಮಾಡ್ಬೋದು ಈ ಒಂದು ಸಿಂಪಲ್ ಮೇಕಪ್ ಲುಕ್ನ. 5 ಮಿನಿಟ್ಸ್ 2 ಮಿನಿಟ್ಸ್ ಮ್ಯಾಗಿ ಥರ ಆಗೋಗ್ಬಿಡುತ್ತೆ ಮೇಕಪ್, ನೀವೇ ನೋಡಿದ್ರೆ ಎಷ್ಟು ಬೇಗ ಮಾಡ್ಕೊಂಡೆ ಅಂತ ಹೇಳಿ. ಸೊ ನೆಕ್ಸ್ಟ್ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಹಾಕ್ತೀನಿ. ಅಲ್ಲಿ ತನಕ ನೀವು ಸಬ್ಸ್ಕ್ರೈಬ್ ಮಾಡ್ತೀರಿ, ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇರಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.